ಫೋನ್ ಓ ನಮ್ಮವ್ವ ಎಬಸ್ಲೇ ಬೇಡ. ಅಪ್ಪ ಏನಾರು ಬಂದ ಮನೆಗೆ ಯಾವುದಕ್ಕೂ ಒಂದ್ಸಲ ಫೋನ್ ಎಬಿಸ್ಬಿಡ್ಲೇನ, ಏನಂತ ಕೇಳ್ಕೊಂಬಿಟ್ರಾತ. ಹಲೋ ಹಲೋ, ಹಾಂ ಹೇಳ್ಬೆ, ಪಟ್ನ ಹೇಳವ್ವ. ಮತ್ತೆ ಇವ್ರು ಬಂದ್ರೆ ಬೈತಾರ. ತಾಯಿ ಕೂಟ್ ಮಾತಾಡಕತ್ತೇನಂತ ಹೇಳ, ಅದಕ್ಯಾಕೆ ಬೈತಾನ? ಹಿಂಗಾಗಿ ನಿಮ್ಮಪ್ಪ ಹೋಗ್ಯಾನ ಊರು ಬಿಟ್ಟಂತೆ ಗೊತ್ತಿಲ್ಲನ ಅವ್ರಿಗೆ? ಗೊತ್ತಿಲ್ಲ ಅಂದ್ರೆ ಹೇಳ, ಏನು ನನ್ನ ಪರಿಸ್ಥಿತಿ ಏನಂತ ಅರ್ಥ ಆಗ್ಲಿ ಒಟ್ಟು. ಇಲ್ಲಿ ನಂದು ಎಷ್ಟು ವಜ್ಜೆ ಐತೆ ಅಂತ ನಿನಗೇನು ಗೊತ್ತು? ಇವತ್ತು ಸಾಯ್ತೇನೆ ನಾಳೆ ಸಾಯ್ತೇನೆ ಗೊತ್ತಿಲ್ಲ ಯವ್ವ. ಎದಿನೂ ಅಂದ್ರೂ ಅದ್ರ ಗುಳಿಗೆ ತಗೋಬೇಕು. ಸಾಕಾಗಿ ಹೋಗೈತಿ. ಮತ್ತು ದುಡ್ಮಿಗೆ ಏನಾರ ಒಂದು ದಾರಿ ಮಾಡ್ಕೋಬೇಕಲ್ಲ. ಇಷ್ಟು ದಿನ ಹೆಂಗಾರ ಒಂದು ಆಗೋತಂದು ಸುಮ್ಮನಿದ್ದೆ. ಏನೋ ಅಲ್ಲಿ ದೊಡ್ಡ ರೊಕ್ಕ ಇಲ್ಲಿ ದೊಡ್ಡ ರೊಕ್ಕ, ಅಲ್ಲಿ ಸಾಲ ಮಾಡಿ ಇಲ್ಲಿ ತುಂಬೋದು, ಇಲ್ಲಿ ಸಾಲ ಮಾಡಿ ಅಲ್ಲಿ ತುಂಬೋದು ಮಾಡ್ಕೊತ ಹೋದೆ. ಇನ್ನೂ ಹಂಗೆ ಮಾಡೋಕ್ಕಾಗಲ್ಲವ. ಅದಕ್ಕೆ ಏನು ಇದು ನಾ ಏನೋ ಹೇಳ್ಬೇಕಂದೆ. ಹಾಂ, ಒಂದು ನನಗೀಗ ಯಾರು ದಿಕ್ಕು ನಿನ್ ಬಿಟ್ರೆ ಅದಕ್ಕೆ ಒಂದು ಈಟು ರೊಕ್ಕ ಇದ್ರೆ ಕೊಡಲಿ. ರೊಕ್ಕ ಯವ್ವ ಎಲ್ಲಿಂದ ಕೊಡ್ಲಿ ಬೇ ರೊಕ್ಕನ? ನನ್ನಂತೇಳಿ 1 ರೂಪಾಯಿ ಇಲ್ಲ. ರೊಕ್ಕಿಲ್ಲ? ಅಷ್ಟು ದೊಡ್ಡ ಮನೆ ಆಗದಿ 1 ರೂಪಾಯಿ ಇಲ್ಲ ಅಂತ ಎಲ್ಲಿ ಹೆಂಗಿದೆ ಅಂತ ನಾನು ನಿನ್ನ ಗಡ್ಡನ್ನ ಕೇಳ. ಭಾಳ ಏನಿಲ್ಲ, ಒಂದು 4,000 ರೂಪಾಯಿ ಕೊಡಕ್ಕೆ ಹೇಳ ಸಾಕು. ನಂದು ಅಂದರೆ ಕಾಯಿಪಲ್ಲೆ ವ್ಯಾಪಾರ ಮಾಡೋಣ ಅಂತ ಮಾಡೀನಿ. ಬಂಡವಾಳಕ್ಕೆ ಒಂದು 3,000-3,500 ರೂಪಾಯಿ ಬೇಕು. ಏನು ಮಾಡಲಿ ಮತ್ತೆ? ಅದಕ್ಕೆ ನನ್ನ ಕಡೆ ಬೇರೆ ಯಾರು ರೊಕ್ಕನೂ ಇಲ್ಲ. ಇದ್ದಿದ್ದೊಂದೇ ಇವೆರಡು ತಾಳಿ. ಇದನ್ನೇ ಒತ್ತಿ ಇಟ್ಟು ಈಗ ನಾ ರೊಕ್ಕ ತರ್ಬೇಕು ತಂದ್ರೆ ಎಲ್ಲಾರ ಅವು ಇಟ್ಟಿಟ್ಟು ಕಡ್ಲಿ ಬೇಳೆ ಇದ್ದಂಗೆ ಅದಾವ ಇವು ತಾಳಿ. ಏನು ದೊಡ್ಡವಿಲ್ಲ ಏನಿಲ್ಲ. ಇವಕ್ಕೆ ಏಟು ಕೊಟ್ಟಾರು ಏಟು ಬಿಟ್ಟಾರ ರೊಕ್ಕನ? ಹಾಂ ಹೇಳ, ಬೇರೆ ಏನೈತಿ? ಕಿವ್ಯಾಗು ಪಾಸಿವ, ಮೂಗನೆ ಅಂದು ಪಾಸಿದ. ಇನ್ನು ನಂದು ಬೇರೆ ಏನು ಬಂಗಾರ ಅಂತಿಲ್ಲ. ಅದಕ್ಕೆ ಇನ್ನು ಅದೊಂದು ಇಡೋದು ಬೇಡ ಅಂತ ನೀನು ಕೇಳಕ್ಕೆ ಫೋನ್ ಹಚ್ಚೇನಿ. ಅಲ್ವೇ ಯವ್ವ, ಅದು ಭಾಗ್ಯಲಕ್ಷ್ಮಿ ಏನು ಗೃಹಲಕ್ಷ್ಮಿ ಅದ್ರದ್ದು 2,000 ರೂಪಾಯಿ ಬರ್ತಿತ್ತಲ್ಲವ, ಅದನ್ನ ಏನು ಮಾಡಿದಿ? ಬಂದಂಗೆ ಅದು ಬಂದಂಗೆ ವಾರ ತಿಂಗಳ ಖರ್ಚಾಗೈತಿ. ಈ ತಿಂಗಳು ಬಂದಿದ್ದನ್ನು ಎದಿನು ಈ ಗುಳಿಗೆ ತೊಗೋಬೇಕಲ್ಲ ಇವ. ಮತ್ತು ಏನು ಮಾಡಲಿ, ಅದು ಗುಳಿಗೆ ಒಂದು ತೊಗೋಬೇಕಲ್ಲ. ಮತ್ತು ಅದಕ್ಕೋಸ್ಕರ ಅದನ್ನೊಂದು ತೊಗೋಬೇಕಂತ ಮಾಡೀನಿ. ಅದು ಎಷ್ಟು ಭಾಳ ತುಟ್ಟಿ ಗುಳಿಗೆ ಅವು ಹಾಳಾದದೊಂದು ನನಗೆ ಎಲ್ಲಿದ್ದು ಬಂದು ಜೋಡಾತ ಏನು. ಸುಮ್ಮನೆ ಹಿಂಗೆ ಇಟ್ಟಿಟ್ಟಿಟ್ಟಿ ನೋವು ಕೊಡೋ ಬದಲಿ ಸುಮ್ಮನೆ ಒಮ್ಮೆ ಮ್ಯಾಲೆ ಹೋದ್ರೆ ಎಷ್ಟೋ ಚೆನ್ನಾಗಿರ್ತೈತಿ. ಏನು ಮಾಡಲ ನಡೆ ಬರಕ್ಕೆ. ಈಗೇನು ರೊಕ್ಕ ಕೊಡ್ತೀಯ ಕೊಡೋದಿಲ್ಲವ? ಹೇಳುವಲ್ಲ ತೆಗೆ, ಯಾರನ್ನ ಕೇಳಲಿ ಅವ? ತಡಿಬೆ, ನಾನು ಇವ್ರನ್ನೇ ಒಂದು ಮಾತು ಕೇಳ್ತೀನಿ. ಕೇಳಿ ಬೇಕಾರೆ ಅದು ಅಲ್ಲಿಂದ ನಾ ಯಾರ್ದಾರ ನಂಬರ್ ಫೋನ್ಪೇ ಮಾಡಂದ್ರೆ ಮಾಡ್ತೀನಿ ಅಂದ್ರೆ ನಾ ಬೇಕಾರೆ ನಂಬರ್ ಕೊಡಿಸ್ತೀನಿ ಇಲ್ಲಿ ಅಂಗಡಿ ರಾಮಣ್ಣಂದು. ಏನು ಅವ್ರದ್ದು ಫೋನ್ಪೇ ಮಾಡಿ ಅವ್ರು ರೊಕ್ಕ ತೆಗೆದು ಕೊಡ್ತಾರೆ ನಂಗೆ. ಏನು ಆಯ್ತು ತಗೋ, ಫೋನ್ ಹಚ್ತೇನೆ. ನೋಡು ಮಗಳು, ನೀನೇ ಕೈ ಹಿಡಿಬೇಕೀಗ. ನೀನು ಇಲ್ಲಂದ್ರೆ ನಾನು ಯಾರಿಗೆ ಅಂತ ಹೇಳಲಿ, ಏನಂತ ಮಾಡಲಿ? ಈಗ ನೀನೇ ನೋಡ್ಕೋಬೇಕು. ಹಾಳಾದವ ನಿಮ್ಮಪ್ಪ. ನೋಡು ಹೆಂಡತಿ ಮಕ್ಳದ್ದು ಕಬ್ರಬ್ರ ಐತೆ ನೋಡು, ಹೆಂಗೆ ಬಿಟ್ಕೊಟ್ಟು ಹೋಗ್ಯಾನ ನೋಡು. ಸ್ವಲ್ಪರ ಹೆಂಡತಿ ಮಕ್ಳು ಏನು ಮಾಡ್ತಾರ ಏನು ಬಿಡ್ತಾರ ಅನ್ನೋದು ಯೋಚನೆ ಐತೆ ನೋಡು. ಇದ್ದಾಗ ನಮ್ಮನಿ ಜಗಳ ಮಾಡ್ತಿದ್ದೆ. ಎದಕ್ಕೆ ಉಪಯೋಗಿಲ್ಲ, ಸಾಯಿ ಹೋಗ ಹಂಗ ಹಿಂಗ ಅಂದಿ ಹೋಗ್ಯಾನ. ಎಲ್ಲಿ ಹಾಳಾಗಿ ಹೋಗ್ಯಾನ ಸಟ್ಟದು? ಅದನ್ನೇ ಹೇಳ್ತಾ ಇರೋದು. ಸುಮ್ಮನೆ ಅದನ್ನೇ ಯಾಕೆ ಮಾತಾಡಿ ಇದು ಮಾಡ್ತಿ? ಮತ್ತು ನಮ್ಮಪ್ಪ ಯಾವತ್ತು ದುಡ್ದೇ ಇಲ್ಲ ಅಂತಿ, ಮತ್ತು ಅವ್ನ ಮನೆಗೆ ಇದ್ದರ ಉಪಯೋಗ ಏನೈತ್ ಬಿಡು, ಹೋಲಿ. ದುಡ್ದಿಲ್ಲ ಅಂತ ಅಂದಮೇಲೆ ಹೌದಿಲ್ಲ? ಈಗ ನೀನೇ ಅಲ್ಲ ಯಾವಾಗಿದ್ರು ದುಡ್ದು ಮಾಡ್ಕೊಂಡೈತಿ, ಈಗೂ ಮಾಡ್ಕೊಂಡ್ಬಿಡು ಹೋಗ್ಲಿ. ಏನು ಮಾಡೋಕ್ಕಾಕೈತಿ? ಈಗ ಮಾಡೋ ಕೆಲಸನೇ ಇನ್ನೂ ಸ್ವಲ್ಪ ದಿನದ ಮುಂಚೆ ಮಾಡಿದ್ರೆ ಹೆಂಗೋ ಇರ್ತಿತ್ತು ನಮ್ಮ ಜೀವನ. ಬೇಡ ಈಗ ಅದೆಲ್ಲ ಮಾತು. ನಿನಗೇನು ಸೌಕಾರ ಮನೆ ಸೇರಾಳ ಆರಾಮಾಗದಾಳ ಅಂತೇಳಿ? ಇಲ್ಲಿ ನನ್ನೂ ನನಗೆ ಗೊತ್ತು, ನಿನಗೇನು ಗೊತ್ತು? ಏನು ಅಂಥ ತ್ರಾಸ ಏನಾಗೈತಿ? ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ನಿಮ್ಮ ಮತ್ತೆ ಹೆದರಿದ್ಲಲ್ಲ, ಮತ್ತೇನಾರು ಕಿರಿಕಿರಿ ಮಾಡಕತ್ತಾಳನ? ಹಂಗಿದ್ರೆ ಹೇಳ ನನಗೆ. ಮಾತಾಡ್ತೇನೆ ನಾನು, ಇನ್ನೇನು ಮಾಡ್ತೀನಿ. ಯವ್ವ ಪುಣ್ಯಾತ್ ಕಿತ್ತಿ, ನನ್ನ ಜೀವನದಾಗ ನನ್ನ ಪಾಡಿ ನಾನು ಬದುಕಕ್ಕೆ ಬಿಡ್ತೀಯ ನೀನು? ಒಂದು ಸ್ವಲ್ಪ ಇಡು ಫೋನ್. ಹಂಗೇನಾರ ರೊಕ್ಕ ಕೊಡೋದಿದ್ರೆ ನಾನೇ ಫೋನ್ ಮಾಡ್ತೀನಿ. ನಾ ಫೋನ್ ಮಾಡಲಿಲ್ಲ ಅಂದ್ರೆ ತಿಳ್ಕೊಂಬಿಡು, ರೊಕ್ಕ ಇಲ್ಲ ಅಂತ ಅರ್ಥ. ಏನಾರ ಒತ್ತಿ ಇಟ್ಕೊಡ್ಲೆ, ನಾ ಬಿಡಿಸ್ಕೊಡ್ತೇನೆ ನಿಂಗೆ. ಈಗ ನನಗೆ ಯಾರು ಕೊಡ್ಬೇಕು ರೊಕ್ಕನ? ಮತ್ತೆ ನಾನು ನಿನ್ನ ಕೇಳಾರ್ದು ಇನ್ನು ಯಾರು ಕೇಳಲಿ? ಅಷ್ಟೇ ಏನು ನಿನಗೆ ಇದು ಇಲ್ಲನ? ಗಂಡನ ಮುಂದೆ ಯಾಕೆ ಕೇಳಕ್ಕೆ ಹೋಗಿ? ಏನಾರ ಒಂದು ಒತ್ತಿ ಇಟ್ಟು ರೊಕ್ಕ ಕೊಡು. ಯವ್ವ ಎಷ್ಟು ಸುಲಭವಾಗಿ ಮಾತಾಡ್ತೀವಿ ನೀನು. ಒತ್ತಿ ಇಡಕ್ಕೆ ಎಲ್ಲಿ ಹೋಗ್ಲಿ ನಾನು? ಹೇಳಿ ನೀನು ನೋಡು, ಮನೆಯಿಂದ ಹೊರಗೆ ಹೋದ್ರೆ ಸಾಕು ಎಲ್ಲಿಗೆ ಅಂತ ಕೇಳ್ತಾರೆ. ಇಷ್ಟಕ್ಕೂ ಎಲ್ಲ ಹೋದ್ರು ಕಾರ್ನೇ ಕರ್ಕೊಂಡು ಬರ್ತಾರೆ. ಎಲ್ಲಿ ಹೋಗ್ತೀನಿ ನಾನು? ಸುಮ್ಮನೆ ಇಂಥವೆಲ್ಲ ಮನೆ ಹಣ ಎಡೆ ಕೊಡಕ್ಕೆ ಬಿಡ ನನಗೆ. ಸುಮ್ಮನೆ ಇರು, ಒಂದು ಸ್ವಲ್ಪ ಕೇಳಿನೇ ಕೊಡಿಸ್ತೀನಿ ಆತ. ಹಲೋ ಇಟ್ಟೆ ಬಿಟ್ಲ. ಏನು ಮಾಡ್ಬೇಕಾತಂತೆ ನನಗೆ? ಯಾರನ್ನ ಕೇಳಲಿ ರೊಕ್ಕದ ಸಂಬಂಧ? ಈಕಿ ನೋಡಿದ್ರೆ ಏನು ಕೊಡ್ತಾಳ ಬಿಡ್ತಾಳ ಯಾರಿಗೆ ಗೊತ್ತು? ಯಾರನ್ನ ಕೇಳಲಿ? ನಮ್ಮ ಅವನ್ನ ಕೇಳಲೇನ? ನಮ್ಮ ಅವನ್ನ ಕೇಳ್ತಂತೇಳಿ ಅಲ್ಲೇ ಹೋಗ್ಕನ್. ಸ್ವಪ್ನ ವಸ್ತ್ರ ಕೊಡು. ರೀ ವಸ್ತ್ರ ಅಲ್ಲೇ ಹಿಂದೆ ಹಂಗರಿಗೆ ಹಾಕಿ ನೋಡ್ರಿ ಬೆತ್ತಲಿಕ್ಕೆ. ಹಾ ಆಯ್ತು ಐತಿ. ಅಯ್ಯೋ ಅಯ್ಯೋ ಅಯ್ಯೋ, ಅಡ್ಗಿ ಮನೆ ಆಕಾರ ನೋಡ ಹಂಗಿಲ್ಲ. ಏ ಸ್ವಪ್ನ, ಏ ಸ್ವಪ್ನ. ಅಯ್ಯೋ ದೇವ್ರೆ, ರೊಕ್ಕ ಕೇಳ್ಬೇಕು ನಮ್ಮ ಮನೆಯವ್ರ ಹತ್ರ ಅಂತ ನಾ ಇದ್ರ ಅತ್ತಿಯರಕ ಸಿಟ್ನಾಗ ಕರೆಯಕತ್ತಾರ. ಏನಾತು? ಅವ್ರು ಕರೆದ್ರ ನಂಗೆ ಹೆದರಿಕೆ ಬರ್ತತಿ. ಅರ್ಬಿ ಕೊಡ್ಬಾ. ಅಯ್ಯೋ ಹೋಗೇ ಬಿಟ್ಲಲ್ಲಿಕ್ಕಿ. ಯಾಕ ನಮ್ಮ ಸಿಟ್ನಾಗ ಕರೆದಂಗತ್ತಲ್ಲ. ಏನಾರ ಮಾಡ್ಕೊಲಿ. ಅತ್ತಿ ಸೊಸಿ ನಡಕ್ ನಾ ಹೋದೆ ಮತ್ತೊಟ್ಟು ದೊಡ್ಡದಾಗ್ತೈತಿ ಮ್ಯಾಟ್ರ್. ಬಟ್ಟಿ ಎಲ್ಲಿಟ್ಟಾಳ? ಏನಾತ? ಎದಕ್ಕಂಗ್ ಉದ್ರಾಕತಿ? ಸ್ವಲ್ಪ ಸಮಾಧಾನಾಗಿ ಹೇಳು, ಕೇಳ್ತಾಳ.
ಸಣ್ಣ ಕೂಸು ಹಾಲು ಕುಡ್ಸಿ ಬಾಯಿಗೆ ನಿಪ್ಪಲ್ ಕೊಟ್ಟು ಹೇಳ್ತೇನೆ ಸಮಾಧಾನ ಹೇಳ್ಬೇಕಂತ ಅಷ್ಟು ಗೊತ್ತಾಗಂಗಿಲ್ಲನ್ರಿ ಅವ್ರ ಮನಿ ತಿಪ್ಪಿ ಮಾಡಾಳಕಂತತ್ ನಮ್ಮ ಮನಿನ. ಹಾ ರೀ ಅತ್ತೀರ ಏನ್ ಅತ್ತೀರ ಅಂತ ಕೇಳಾಕತ್ತಿಯಲ್ಲ ಏನಂತ ಕೆಲ್ಸ ಇತ್ತು ನಿನಗ ಏನ್ ಮಾಡಕ್ ಹೋಗಿದ್ದೆ? ಅತ್ತೀರ ಅದು ಇವ್ರು ಜಾಕ ಮಾಡ ಇದ್ರಲ್ಲ ಟವಲ್ ಕೇಳಿದ್ರೆ ಕೊಡಕ್ ಹೋಗಿದ್ನಿ ರೀ ವಸ್ತ್ರ. ಇಷ್ಟೊತ್ ಬೇಕಾ ಟವಲ್ ಕೊಡಾಕ? ಅಲ್ಲ ಅಡಿಗೆ ಮನಿ ಆಕಾರ ನೋಡಿ ಏನ್ ನೀನು ಆ ನಮ್ಮನಿ ಸಿಂಕ್ನ್ಯಾಗ ಬಾಂಡೆ ಹರಿವಿ ಒಂದಳತಿ ಆಮೇಲೆ ಅದು ಏನದ ಚಪಾತಿ ಮಾಡಿದ್ದು ಬಾಯಿ ತೆಗ್ದಿಟ್ಟಿ ಪಲ್ಯನೂ ಬಾಯಿ ತೆಗ್ದಿಟ್ಟಿ. ನಿಂಗೆ ಗೊತ್ತೈತಿ ನಮ್ಮ ಮನ್ಯಾಗ ಹಂಗೆಲ್ಲ ಹೊಲ್ಸಾಟ್ ಮಾಡಂಗಿಲ್ಲ ಅಂತೇಳಿ ನಿಮ್ಮ ಮನ್ಯಾನ ಗತೆ ಮಾಡಿ ಏನ ನಮ್ಮ ಮನ್ಯಾಗ ಹಂಗೆಲ್ಲ ಬಾಯಿ ತೆಗ್ದಿಡ್ತಾರ? ಆ ನಿನಗೇನು ಅನ್ಸಂಗಿಲ್ಲ ನಿನಗೆ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ನೀಟ್ನೆಸ್ ಏನು ಗೊತ್ತಿಲ್ಕಂತಲ್ಲ. ಅಯ್ಯೋ ದೇವ್ರೆ ಇವ್ರಂತ್ರು ನನಗೆ ಬೈಯಾಕ ಏನ್ ಸಿಗ್ತೈತಿ ಅಂತ ಕಾಯ್ತಿರ್ತಾರ. ಏನ್ ಆ ಕಡೆ ತಿರುಗಿ ಯೋಚನೆ ಮಾಡಕತ್ತಿ? ಆತ್ರ ಹೋಗಿ ಸ್ವಚ್ಛ ಮಾಡ್ತೇನೆ. ಯವ್ವ ಏನ್ ಬೇ ಎದಕ್ ಬಾಯ್ ಮಾಡಕತ್ತಿ? ಅಡಿಗೆ ಮನಿ ಆ ನೋಡ ಆಕಾರ ಇಲ್ಲ ಅಡಿಗೆ ಮನಿ ಅನ್ನೋದು ಆಕಾರ ದೆಪ್ಪ ಹೋಗೈತತ್ತಾಗ. ಅಲ್ಲ ಬಾಂಡೆ ತಿಕ್ಕಿ ಎಲ್ಲ ಅವ್ನು ಬುಮ್ಸ್ರಿ ತೆಗೆದು ಬುಟ್ಟಾಗ ತುಂಬಿ ಹಿತ್ಲಕ್ಕಿಟ್ರ ಆಕಿನ ತೊಳೆದಿಟ್ಟೊಕ್ಕಳಲ್ಲ ಬಾಂಡೆನ ಏನ್ ಇಕ್ಕಿ ತಿಕ್ಕಂದತೆ. ಸ್ವಲ್ಪ ಗ್ಯಾಸ್ ಕಟ್ಟಿ ಒರೆಸ್ಕೋಬೇಕು. ನಮ್ಮ ಮನಿ ಒಳಗೆ ಅಡಿಗೆ ಮನಿ ಒಳಗೆ ನಾವ್ ಯಾರನ್ನೂ ಬಿಟ್ಕೊಳಂಗಿಲ್ಲ ಅಂತ ನಿನಗೂ ಗೊತ್ತೈತಿ. ಅಡಿಗೆ ಮನಿ ಒಳಗ ನಮ್ಮ ಮಲಗು ಕ್ವಾಣಿ ಒಳಗ ನಾವ್ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ. ಉಳ್ಕಿದ್ದ ಪಾಪ ಕಸ ಹೊಡೆದು ಅವರ ಕಲ್ ಒರೆಸ್ ಹೋಕಾರ. ಕ್ವಾಣಿ ಮಾತ್ರ ನಾವು ಸ್ವಚ್ಛ ಮಾಡ್ಕೋತೀವಿ ಇಲ್ಲ ಮತ್ತೆ ಏನ್ ಅದನ್ನ ಕಬಾರ್ ಇಟ್ರ ನಿಂದು ಕ್ವಾಣಿ ನೋಡ್ಕೊ ಒಂದ್ ಸ್ವಲ್ಪ ಹೊಲಶಾಟ್ ಮಾಡ್ಯಾಳ. ಅಕ್ಕಿಗೆ ಹೇಳ ಅಕ್ಕಿ ಇರು ಗುಡಿಸ್ಲಾ ಅಲ್ಲ ಇದು ಚಲೋ ಮನಿ ಸ್ವಚ್ಛಾಗಿ ಇಟ್ಕೊಳಕ್ ಹೇಳಕ್ಕಿ ಗೊತ್ತ. ಯವ್ವ ಮಾವ ಫೋನ್ ಮಾಡಿದ್ದ. ಹೌದಾ ಏನಂತ? ಮಾವ ಮನಿಗ್ ಬರತ್ತಾರಂತ ಅತ್ತಿ ಮಾವ ಇಬ್ರು ಬರಾಕತ್ತಾರಂತ. ಹೌದಾ ನೋಡು ನಮ್ಮಣ್ಣ ಸರ್ತಿಗೂ ನನಗ್ ಫೋನ್ ಮಾಡ್ತಿದ್ದ ಬರ್ತೇನಿ ಇಲ್ಲ ಏನು ಎತ್ತಂತ ಏನೇ ಕೇಳದಿದ್ರು ನನಗೆ ಫೋನ್ ಮಾಡ್ತಿದ್ದ. ಈ ಸಲ ನನ್ ಕುಟ್ ಮಾತು ಮಾಡಿಲ್ಲ ನನಗ್ ಫೋನು ಮಾಡಿಲ್ಲ. ನೆನೆಸ್ಕೊಂಡ್ರೆ ಹೊಟ್ಟೆ ಸಂಕಟಕತಿ. ನಿಮ್ಮಿಬ್ರಿಂದಾಗಿ ನನ್ನ ತವ್ರ ಮನಿ ಸಂಬಂಧ ಕಳ್ಕೊಂಡೆ ನಾನು. ನನಗೆ ಯಾರು ಇಲ್ದಂಗ ಆತು. ನನ್ನ ತವ್ರ ಮನಿ ನನ್ನ ಪಾಲಿಗೆ ಇಲ್ದಂಗ ಆತು. ಈ ದರಿದ್ರದಕ್ಕಿನ ಅದು ಹೆಂಗ್ ನೋಡಿದೆ ಅದು ಎಲ್ಲಿಂದ ಗಂಟೆ ಬಿದ್ದಲ್ಲ ನಿನಗೆ? ನಮ್ಮ ಅಣ್ಣನ ಮಗಳೇ ಮಾಡ್ಕೊಂಡಿದ್ರ ನಮ್ದು ಅವ್ರದ್ದು ಇನ್ನೂ ಹೆಚ್ಚಕ್ಕಿತ್ತ ಹೊರತು ಕಡಿಮೆ ಕಿದ್ದಿಲ್ಲ. ನೋಡು ನಮ್ಮ ಅಣ್ಣ ನನಗೆ ಫೋನ್ ಮಾಡಿ ಹೇಳ್ತಿದ್ದ ಸತ್ಯಕ್ಕೂ ಈ ಸಲ ನನಗೆ ಫೋನ್ ಮಾಡಿಲ್ಲ. ಅವ್ಗೆ ಎಷ್ಟು ಬೇಜಾರಾಗಿತ್ತು ಅಂತ ತಿಳ್ಕೊಂಡಿ ನೀನು. ಯಾಕೆ ಬರಾಕತ್ತಾನೋ ಏನೋ ಯಾರಿಗೆ ಗೊತ್ತು. ಅಲ್ಲ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಬರಾಕತ್ತಾನ? ಏನಾರ ಸಿಟ್ಟಿಗಿಟ್ಟು ಬಂದೈತೆ ಏನೋ ಪಾಪ ನಮ್ಮಣ್ಣ. ನಿನ್ನ ಮದುವೆ ಆಗೈತಂತ ಗೊತ್ತಾದಾಗಿಂದ ನನಗೊಂದು ಫೋನು ಮಾಡಿಲ್ಲ ಗೊತ್ತ ನಮ್ಮಣ್ಣ. ಯವ್ವ ಮಾತಿಗೊಮ್ಮೆ ಬೈಬೇಡ. ಎಲ್ಲರಿಗೂ ಒಬ್ಬೊಬ್ಬರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ತೈತಿ ಅನ್ನೋದು ಅರ್ಥ ಮಾಡ್ಕೊ. ಆಕಿಗೂ ಆತ್ಮಗೌರವ ಇರಂಗಿಲ್ಲ ನಮ್ಮ ನಿನ್ ಕಡೆ ಹಿಂಗ್ ಬೈಸ್ಕೊಂಡು ಆಕಿಗೆ ಬೇಜಾರಾಗಲ್ಲ. ನೀ ಹಿಂಗ್ ಮಾತಾಡೋದು ಸರಿ ಅಂತ ನಿನಗರ ಅನಿಸ್ತತಿ? ಇದಕ್ಕ ಆತ್ಮಗೌರವ ಇದಕ್ಕ ಅದೆಲ್ಲ ಇದ್ದಿತ್ತಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಷ್ಟ ಅನ್ಸ್ಕೊಂಡು ಇಲ್ಲಿ ಯಾಕಿರ್ತಿತ್ತ. ಅದು ಅಲ್ಲದೆ ಓಡ್ ಹೋಗಿ ಬಿಟ್ಟು ಯಾಕೆ ಮದುವೆ ಮಾಡ್ಕೊಂತಿದ್ಲ. ಅವ ನಾನು ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದೆ ಅದನ್ನ ನೆನ್ಪಿಟ್ಕೋ ಯವ್ವ ಊಟ. ನಿಮ್ಮವ್ ಏನೋ ಬುದ್ಧಿಲ್ದ ಮಾತಾಡ್ತಾಳ ಅಂತೇಳಿ ನೀನು ನಿಂತಿಯಲ್ಲೇ ಮಾತಾಡಕ ನಡ್ತೀನಿ ಏನಂತಿ? ಫ್ಯಾಕ್ಟ್ರಿ ಲೇಟ್ ಆತ ಸ್ವಪ್ನ ಹೋಗುವ ಅಡಿಗೆ ಮನೆ ಸ್ವಚ್ಛ ಮಾಡಿ ಆ ಬಾಂಡೆ ಏನೋ ಹೊರಗಿಡ್ಬೇಕಂತ ನೋಡೋದನ್ನ ಮಾಡು. ಏನು ಲಕ್ಷ ಕೆಟ್ಟು ಅದನ್ನೆಲ್ಲ ಮಾಡು. ಆಮೇಲೆ ಅವ್ರ ಅಣ್ಣ ಅತ್ತಿಗೆ ಅವ್ರು ಬರ್ತಾರಂತ ಒಂದ್ ಸ್ವಲ್ಪ ಏನಾರು ರುಚಿಯಾಗಿ ಅಡಿಗೆ ಮಾಡುವ. ಬೇಕಾಗಿಲ್ಲ ಈ ದರಿದ್ರದಕ್ಕೆ ನಮ್ಮಣ್ಣ ಅತ್ತಿಗೆ ಅಡಿಗೆ ಮಾಡೋದು ಅವಶ್ಯಕತೆನೇ ಇಲ್ಲ. ಏನಾರ ಹಾಕಿದ್ಲಂದ್ರೆ ಏನ್ ಮಾಡ್ಲಿ? ಆಮೇಲೆ ಬೇಕಂತ ಉಪ್ಪು ಖಾರ ಹೆಚ್ಚು ಕಮ್ಮಿ ಹಾಕಿ ಅವ್ರು ತಿನ್ಲಂಗ್ ಮಾಡಿದ್ರೆ ಮೊದಲೇ ನಮ್ಮ ಅಣ್ಣಗೆ ಸ್ವಲ್ಪ BP ಐತಿ, ಶುಗರು ಐತಿ. ಯಾಕೆ ಬೇಕು? ನಾನೇ ಮಾಡ್ತೀನಿ. ನಮ್ಮ ಅಣ್ಣಗೆ ಏನಿಷ್ಟ ಅಂತೇಳಿ ಅವ್ರಿಕಾಳು ತಂದಿತ್ತಲ್ಲ ಅವ್ರಿಕಾಳು ಸಾರು ಮಾಡ್ತೀನಿ. ನಮ್ಮ ಅಣ್ಣಗೆ ಭಾಳ ಇಷ್ಟ. ಹಂಗೆ ಇದು ಮೀನಾ ರೀ ಅವ್ನು ಡ್ರೈವರ್ ಭೀಮಕ್ಕೆ ಕರೀರಿ. ಡ್ರೈವರ್ಗೆ ಮೀನು ತರಿಸ್ತೇನೆ. ಮೀನು ಸಾರು ಅಂದ್ರೆ ನಮ್ಮ ಅಣ್ಣಗೆ ಭಾಳ ಇಷ್ಟ. ತಿಂತಾನೆ ಇಷ್ಟಪಟ್ಟು ತಿಂತಾನೆ. ಮೀನು ಫ್ರೈ ಮೀನು ಸಾರು ಮಾಡ್ತೇನೆ. ಜೊತೆ ಸ್ವಲ್ಪ ಚಿಕನ್ನು ಮಾಡಿಬಿಡ್ಲೇನ? ಆತ ನಾನು ಎಲ್ಲಿ ಹೋಗುದಿಲ್ಲ ಮನ್ಯಾಗ ಇರ್ತೀನಿ. ಏನ ನಿಮ್ಮ ಅಣ್ಣ ಅದ್ ಏನೇನ್ ತಿಂತಾನ ಅದ್ ಎಲ್ಲದನ್ನು ತಗೊಂಡ್ ಬಂದು ಮಾಡ್ಕೊಡು. ಇದು ಡ್ರೈವರ್ಗೆ ಹೇಳಿ ತಗೊಂಬಂದ್ ಕೊಡ್ತಾನ. ಅದ್ ಎಲ್ಲ ಹಾಕಿ ಅದ್ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ಬೇಕು ಅನಿಸ್ತದ ಎಲ್ಲ ಮಾಡಾತ. ಬಾ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಬಾಂಡೆ ಹಿಂದಿಟ್ಕೊಡ್ಬಾ ಅವ್ರಿಗೆ. ಏನ ಅದು ಮಾಡಿ ನಿನ್ ಪಾಡಿಗೆ ನೀ ಬರ್ಬೇಕು ಈ ಕಡೆ. ಅಡಿಗೆ ಮನೆಗೆ ಎಲ್ಲ ನಾನೇ ಮಾಡ್ಕೋತೀನಿ. ಮಸಾಲೆ ರುಬ್ಕೊಳ್ಳೋದು ಏನು ಕಾಯಿಪಲ್ಲೆ ಹೆಚ್ಕೊಳ್ಳೋದು ಎಲ್ಲ ನಾನೇ ಮಾಡ್ಕೊಂತೀನಿ. ಬರೀ ನಿಮ್ಮ ಅಣ್ಣ ತಿನ್ನೋದಷ್ಟ ಮಾಡ್ಬೇಡ. ನಮ್ ತಂಗಿನೂ ಏನ್ ತಿಂತಾಳ ಅದನ್ನ ಕೇಳಿ ಮಾಡ. ಇಬ್ರು ಅದನ್ನೇ ತಿಂತಾರ ಬಿಡ್ರಿ. ಆಕೇನು ಅದು ಬೇಕು ಇದು ಬೇಕು ಅನ್ನಂಗಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ನಮ್ಮ ಅಣ್ಣ ನನ್ನ ಮೇಲೆ ಸೆಟ್ ಮಾಡ್ಕೊಂಡು ಮೊದ್ಲು ನಾನು ಅವ್ನ ಮನಸ್ಸು ವಾಪಸ್ ಸಮಾಧಾನ ಮಾಡ್ಬೇಕು. ನಮ್ಮ ಅಣ್ಣ ಬರ್ತಾನ ಇವತ್ತು ರುಚಿಯಾಗಿ ಅಡಿಗೆ ಮಾಡಿ ಮಾತಾಡ್ಸ್ಬೇಕು. ಈ ದರಿದ್ರದಕ್ಕೆ ಮಾಡಿದ ತಪ್ಪಿಗೆ ನಾನು ತಪ್ಪಾತಂತ ಕೇಳ್ಬೇಕು ನಮ್ಮ ಅಣ್ಣನ ಕಾಲಿಗೆ ಬಿದ್ದು. ನೀ ಏನ್ ಬೇಜಾರ್ ಮಾಡ್ಕೋಬೇಡ್ವಾ ಸ್ವಪ್ನ. ಏನ್ ಗೊತ್ತನ ತವ್ರ ಮನಿದ ಸ್ವಲ್ಪ ಕನೆಕ್ಷನ್ ಕಟ್ ಆಗಿತ್ತಲ್ಲ ಅಂತೇಳಿ ಈಕಿ ಮನ್ಸಿಗೆ ಜಾಸ್ತಿ ಬೇಜಾರಾಗೈತಿ. ಆಮೇಲೆ ಹುಡ್ತನ ಶ್ರೀಮಂತರ ಅವ್ರು ಬೆಳಿತಾನ ಶ್ರೀಮಂತ್ರೆ. ಇನ್ನೊಂದು ಏನಂದ್ರೆ ಒಂದ್ ರೀತಿ ಆಕಿಗೆ ಅವಮಾನ ಆದಂಗೆ ಆಗೈತಲ್ಲ ಅದಕ್ಕೆ ಹಂಗೆ ಓದಿರ್ತಾಳ. ನೋಡೋಣ ಕ್ರಮೇಣ ಸರಿ ಹೋಗ್ತೈತೆ ಏನಂತೇಳಿ. ಆಯ್ತ್ರಿ ಮಾವ, ಹೋಗ್ಬರ್ತೀನಿ ಆಫೀಸ್ಗೆ. ನಾಷ್ಟ ಮಾಡ್ಬರ್ರಿ. ಹಂಗ ಹೋಗ್ತಿರಲ್ಲ ಬರ್ರಿ. ನಡಿ. ನಮ್ಮ ಅತ್ತಿ ಮಾವ ಬಂದಾಗ ನೀ ಜಾಸ್ತಿ ಅವ್ರ ಎದುರಿಗೆ ನಿಲ್ಲಕ ಹೋಗ್ಬೇಡ. ಏನ ಸುಮ್ಮನೆ ಅವ್ರೊಂದು ಅನ್ನೋದು ನಿಂಗೆ ಬೇಜಾರಾಗೋದು ಈ ರಾಡಿನೇ ಬೇಡ. ನಿನ್ ಪಾಡಿಗೆ ನೀರು ಏನ.